Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. Preview. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಬುಧವಾರ ಸಂಭವಿಸಿದ ಕಾಲ್ತುಳಿತದಿಂದ 30 ಜನ ಸಾವಿಗೀಡಾಗಿದ್ದು 60ಕ್ಕೂ ಹೆಚ್ಚು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದ ಬೆಳಗಾವಿಯ 4 ಸಾವಿಗೀಡಾಗಿದ್ದಾರೆ. ಬೆಳಗಾವಿ ವಡಗಾವಿ ನಿವಾಸಿಗಳಾದ ಜ್ಯೋತಿ ಹತ್ತಿರವಾಟ, ಇವರ ಪುತ್ರಿ ಮೇಘ, ಅರುಣ ಗೋಪಡೆ ಹಾಗೂ ಶಿವಾಜಿನಗರದ ನಿವಾಸಿ ಮಹಾದೇವಿ ಕಾಲ್ತುಳಿತದಿಂದ ಸಾವಿಗೀಡಾಗಿದ್ದಾರೆ. ನಮ್ಮ ಮನೆಯಿಂದ ನಮ್ಮ ತಾಯಿ ಮಗಳು ಇಬ್ರು, ಆಮೇಲೆ ಮಗಳು ಒಬ್ಬಾಕೆ, ಆಮೇಲೆ ನಮ್ಮ ಮನೆಯವ್ರ ಗೆಳತಿ ಒಬ್ರು, ಹಿಂಗ 4 ಜನ ಇಲ್ಲಿ ಕಳ್ಸಿಕೊಟ್ಟಿನಿ. ಮತ್ತೊಬ್ರು ಇದಾರೆ 5 ಜನ ಕಳ್ಸಿಕೊಟ್ಟಿನಿ ನಾನು ಕೊಟ್ಟು ಇದರಿಂದ. 5 ಜನ 4 ಮಂದಿಗೆ ಸ್ವಲ್ಪ ಗಂಭೀರ ಗಾಯ ಆಗ್ಯದ. ಮಗಳಿಗೆ ಸ್ವಲ್ಪ ಅಕ್ಕಿ ಹೊಡೆದು ಬಿದ್ದದ. ಅದ್ರದ್ದು ಏನು ಇಲ್ಲ, ನಾನು ಆರಾಮಿಲ್ಲ, ಗಂಭೀರ ಆಗ್ಯದ ಅಂತ ಮುಂಜಾನೆ ಫೋನ್ ಮಾಡಿ ಅವರೇ ವಿಷಯ ತಿಳಿಸಿದ್ರು. ಆದ್ರೆ ಮೇಘಾಂದಾಗ್ಲಿ ಇವ್ರು ಆಗ್ಲಿ ಇನ್ನೂ ಒಂದು ಸಂಪರ್ಕ ಬಂದಿಲ್ಲ, ಎಲ್ಲಿದ್ದಾರ ಗಮನಕ್ಕೆ ಇಲ್ಲ ಅಂತ ವಿಷಯ ಹೇಳ್ಯಾರ ಅವರು. ನಾನು ಆವಾಗಿಂದ ಬೆಳಗಿಂದ ಪ್ರಯತ್ನ ಮಾಡ್ಲಿಕ್ಕೆ ದವಾಖಾನೆ ಒಳಗ ಯಾವ ದವಾಖಾನೆ ಇಲ್ಲಿದ್ದಾರೆ ಅಂತ ಅವರು ಟ್ರೇಸ್ ಔಟ್ ಆಗ್ಲಿಲ್ಲ. ಕೊನೆಗೆ ಇವ ಮಧ್ಯಾಹ್ನ ಸಹಿತ ಪ್ರಯತ್ನ ಮಾಡಿ ಕೊನೆಗೆ ಡಿಸಿ ಆಫೀಸ್ಗೆ ಹೋಗ್ಬೇಕಂತ ಮಾಡಿದೆ, ಆಫೀಸ್ ಕೆಲ್ಸಕ್ಕೆ ಆಗ್ಲಿಲ್ಲ. ಕಡೆಗೆ ಇಲ್ಲಿ ಬಂದ ವಿಷಯ ನೋಡಿದೆ, ಟಿವಿ ನೋಡಿದೆ, ಆಧಾರ್ ಕಾರ್ಡ್ ಮತ್ತೆ ವಾಟ್ಸಪ್ ಕಳಿಸ್ಕೊಡಂತ ಅವ್ರ ಮನೆಯವ್ರ ತಮ್ಮ ಹೇಳಿದ. ಆ ಪ್ರಕಾರ ನಾವು ವಾಟ್ಸಪ್ ಆಧಾರ್ ಕಾರ್ಡ್ ತರ್ಲಿಕ್ಕೆ ಇಲ್ಲಿ ಬಂದಿದ್ದೆ. ಬಂದ ನಂತರ ಟಿವಿ ಚಾಲು ಮಾಡಿದಾಗ ಇಲ್ಲ ಈ ರೀತಿ ಆಗ್ಯದಂತ, ಇಲ್ಲ ಇಬ್ರು ಉಳಿದಿಲ್ಲ, ಇಬ್ರು ಹೋಗ್ಯಾರಂತ ವಿಷಯ ಗೊತ್ತಾಯ್ತು. ಮುಂಜಾನೆ 8 ಗಂಟೆಗೆ ನಮ್ಮ ಸುದ್ದಿ ಬಂತಿದ್ದ. ಅವಾಗೆ ನಮ್ಮ BJP ಕಾರ್ಯಕರ್ತಾರ ಅವ್ರ ಸುದ್ದಿ ಇತ್ತು. ಕಂಚನ್ ಅರುಣ್ ಕೋಪಡೆ ಅವರು ಮತ್ತು ಅವ್ರ ಹಸ್ಬೆಂಡ್ ಅರುಣ್ ಕೋಪಡೆ ಅವ್ರದ್ದೇನು ಇಂಜರ್ಡ್ ಆಗ್ಯಾರ್ರಿ. ಅವ್ರು 13 ಪೀಪಲ್ಸ್ ಅವ್ರು ಹೋಗಿದ್ರು ಟ್ರಾವೆಲ್ ಮಾಡ್ಕೊಂಡು. ಆಕೆ ಈಗ ರೀಸೆಂಟ್ ಸರ್ ಮಾರ್ಚ್ ಒಳಗೆ ಮದುವೆ ಇತ್ತು ಸರ್ ಆಕಿಂದ. ಕುಂಭಮೇಳಕ್ಕೆ ತೆರಳಿದ ಇನ್ನೂ ಹೆಚ್ಚು ಮಂದಿಯ ಸಂಪರ್ಕ ಕಡಿತಗೊಂಡಿದ್ದು ಕುಟುಂಬದವರು ಆತಂಕದಲ್ಲಿದ್ದಾರೆ. ಬೆಳಗಾವಿಯಿಂದ 3 ದಿನಗಳ ಹಿಂದೆ ಖಾಸಗಿ ಟ್ರಾವೆಲ್ ಬಸ್ ಮಾಡಿಕೊಂಡು ಹೋಗಿದ್ದ ಯಾತ್ರಾರ್ಥಿಗಳು ಮಂಗಳವಾರ ಮಧ್ಯರಾತ್ರಿವರೆಗೂ ಸಂಪರ್ಕದಲ್ಲಿದ್ದರು. ಮಂಗಳವಾರ ಕೊನೆಯ ಬಾರಿಗೆ ವಿಡಿಯೋ ಕರೆ ಮಾಡಿ ಮಾತನಾಡಿದರು. ಬೆಳಗ್ಗೆದು ಸುದ್ದಿ ಗೊತ್ತಾದ ಮೇಲೆ ನಾನು ಬೆಳಗಾವಿ DC ಅವ್ರ ಜೊತೆನೂ ಸಂಪರ್ಕದಲ್ಲಿದ್ದೆ ಮತ್ತು ಅವ್ರ ಕುಟುಂಬದ ಸದಸ್ಯರ ಜೊತೆನೂ ಸಂಪರ್ಕದಲ್ಲಿದ್ದೆ. ಇಲ್ಲಿ ಗದ್ದಲದಲ್ಲಿ ಈ ರೀತಿ ನೂಕು ನುಗ್ಗಾಟ ಆಗುವಂಥದ್ದು ನೋಡಿದ್ದೀವಿ. ಅದರಲ್ಲಿ ಇವತ್ತು ಅಮಾವಾಸ್ಯೆ ದಿವಸ ಕೋಟ್ಯಾಂತರ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಡೈಲಿ ಏನು ಬರ್ತಿದ್ದು ಅದಕ್ಕಿಂತ 4 ಪಟ್ಟು 5 ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದರಿಂದ ಈ ಒಂದು ಗಡಿಬಿಡಿ ಆಗಿದೆ, ಈ ಒಂದು ಅನಾಹುತ. ಈಗ ನಾವು ಅಲ್ಲಿರುವಂತ ನನಗೆ ಸಂಪರ್ಕನಾಗಿರುವಂತ ಉತ್ತರ ಪ್ರದೇಶ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ದಯಾಶಂಕರ್ ಸಿಂಗ್ ಜೊತೆ ಅವರಿಗೂ ಮಾತಾಡಿದ ಮುಂಜಾನೆ ಈಗೂ ತಮ್ಮ ಜೊತೆ ಮುನ್ನಾಗ ನಾನು ಮಾತಾಡಿಸಿದೆ ಅವ್ರಿಗೆ. ಅವರು ಯಾರ್ಯಾರು ಈಗಾಗಲೇ ಮಿಸ್ಸಿಂಗ್ ಅದಾರ ಅವ್ರನ್ನ ಹುಡುಕಿ ಅಲ್ಲಿ ಟ್ರೀಟ್ಮೆಂಟ್ ಅದು ಈಗ ನಮ್ಮ ಕೆಲವೊಂದು ಕಾರ್ಯಕರ್ತ ಅಡ್ಮಿಟ್ ಹೋಗಿದ್ದಾರೆ, ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ನಡೆದಿದೆ. ಮತ್ತೆ ಯಾರು ಮಿಸ್ಸಿಂಗ್ ಇದ್ರೆ ಅದನ್ನ ಕಟ್ಟದ್ರೆ ಅವ್ರು ಹುಡುಕುವಂಥದ್ದು ಮತ್ತು ಅವ್ರು ಸರಿಯಾಗಿ ಚಿಕಿತ್ಸೆ ಕೊಡುವಂಥದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಪ್ಲಸ್ ಯಾರ ದೇಹಾಂತ ಆಗಿದ್ದದ ಅನ್ನೋದನ್ನ ಅಲ್ಲಿಯೂ ಗಮನಕ್ಕೆ ಬರ್ತದ. ಅವ್ರಿಗೆ ನಮಗೂ ಹೆಸರು ಕೊಡುತ್ತಾರ, ಅವ್ರನ್ನ ಆ ದೇಹಗಳನ್ನು ವಾಪಸ್ ಕಳಿಸುವಂತ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ವಿವಿಧ ಟ್ರಾವೆಲ್ ಏಜೆನ್ಸಿಯಿಂದ ಸುಮಾರು 500ಕ್ಕೂ ಹೆಚ್ಚು ಜನ ಪ್ರಯಾಗ್ರಾಜ್ಗೆ ತೆರಳಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶವಗಳನ್ನು ಊರಿಗೆ ತರಲು ವಿಶೇಷ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದೆ.
Preview.